ನಾವು ಹೋಗ್ತಾ ನೋಡ್ರಪ್ಪ, ಡೈರೆಕ್ಟ್ ಮನೆಗೆ ಬರ್ತಾವಣ್ಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರ್ಯಾಕ್ಟರ್ ವ್ಲಾಗ್ ಚಾನಲ್. ನಾನು ನಮ್ಮ ಜಾಗಕ್ಕೆ ಬಂದಿದ್ದೆ, ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಈಗ ರೋಡ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಭಾಗ್ಯನಗರದ್ದು ಒಂದು ಜಾಗ. ಇದು ನಾವು ಪ್ಲಾಟ್ ತೊಗೊಂಡಿರೋ ಜಾಗ. ESI ಸಮೀಪ ಅಂದರೆ ಕಾಂಪೌಂಡ್ ಸಮೀಪ ಇದೆ. ಈ ಕಡೆ ಇಲ್ಲಿ ಹನುಮಾನ್ ದೇವ್ರ ಮಂದಿರ ಇದೆ ನೋಡಿ. ಇದು ಖರ್ಗೆ ಪೆಟ್ರೋಲ್ ಪಂಪಿಂದ ಒಂದು 3 ಇಲ್ಲ 4 ಕಿಲೋಮೀಟ್ರ್ ಆಗ್ಬೋದು ಫ್ರೆಂಡ್ಸ್. ತುಂಬ ಒಂದು ಒಳ್ಳೆ ಪ್ಲೇಸ್ ಆಗೋ ಒಂದು ಎಲ್ಲ ಲಕ್ಷಣ ಇದೆ ಭಾಗ್ಯನಗರ. ನೀರು ಕೂಡ ಇದೆ ಇಲ್ಲಿ. ಸೊ ನೋಡಿರಿ ಫ್ರೆಂಡ್ಸ್, ಇದು ಡೈರೆಕ್ಟ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲೇ ಹೋಗಿ ಸೆಲೈಟು, ESI ಎಲ್ಲ ಪ್ರೈಮ್ ಲೊಕೇಶನ್ಸ್ ಇವೆ. ಇಲ್ಲಿ ಫುಲ್ ಸ್ಟ್ಯಾಂಡರ್ಡ್ ಏರಿಯಾ ಆಗಿದೆ. ನೋಡಿರಿ ಯಾವ ಥರ ಅಂಥೇಳಿ. ನಿನ್ನೆ ನೋಡಿ ಫ್ರೆಂಡ್ಸ್, ನಾನು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅಂತ ಒಂದು ಫಿಲ್ಮ್ ನೋಡಿದೆ. 3D ಫಿಲ್ಮು, ಅಂದರೆ 3D ಕನ್ನಡಕ ಹಾಕೊಂಡು ನೋಡಿದೆ. ಆ್ಯಕ್ಚುಲಿ ಫ್ರೆಂಡ್ಸ್, ತುಂಬ ಒಂದು ಒಳ್ಳೆ ಮೂವಿ. ನೀವು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ, ಆ ಥರ ಒಂದು ಮೂವಿ ಇದೆ. ಸ್ಪೈಡರ್ ಮ್ಯಾನ್ ಅಂತ ನಾರ್ಮಲ್ ನಿಮಗೆ ಗೊತ್ತಿದ್ದಿದ್ದೇ ಸ್ಟೋರಿ ಇರುತ್ತೆ. ಕೆಲವೊಂದು ವಿಲನ್ಗಳು ಇರ್ತಾರೆ. ಸ್ಪೈಡರ್ ಮ್ಯಾನ್ ಅವ್ರನ್ನ ಹೇಗೆ ಲಾಜಿಕ್ಕಾಗಿ, ಮ್ಯಾಜಿಕ್ಕಾಗಿ, ಲಾಫಿಂಗಾಗಿ ಬಗ್ ಬಡಿತಾನೆ ಅನ್ನೋದು ಸ್ಟೋರಿ ಇರುತ್ತೆ. ಅಂದರೆ ಅದರಲ್ಲಿ ಏನು ತೋರಿಸ್ತಾರೆ ಅಂದರೆ, ಇಬ್ಬರು ಸಿಸ್ಟರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬರಿಗೆ ಪವರ್ ಇರುತ್ತೆ. ಆ ಪವರನ್ನು ಡ್ಯಾಮೇಜ್ ಕಂಟ್ರೋಲ್ ಯೂನಿಟ್ ಇದು ಮಾಡುತ್ತೆ, ಅಪಹರಣ ಮಾಡಿ ಅದನ್ನು ಸ್ಟಡಿ ಮಾಡುವಾಗ ಅವಳು ಸತ್ತಿರ್ತಾಳೆ. ಆ ಒಂದು ಇದನ್ನು ಹುಡುಕ್ಬೇಕಂಥೇಳಿ ಅವ್ರ ತಂಗಿ ಇರ್ತಾಳೆ. ಹುಡುಕ್ಬೇಕಂತೇಳಿ ಅದೇ ಸೇಮ್ ಪವರ್ ಕೂಡ ಆಕೆ ಹತ್ತಿರ ಇರುತ್ತೆ. ಅಂದರೆ ಒಬ್ಬರಿಂದ ಒಬ್ಬರು 30 ಫೀಟಲ್ಲಿ ಹಾಪ್ ಮಾಡೋದು, ಅಂದರೆ ಅವ್ರ ಮನಸ್ಸನ್ನು ಕಂಟ್ರೋಲಲ್ಲಿ ತೊಗೊಳ್ಳೋದು. ಈ ಥರ ಇದೆ ಒಂದು ಸ್ಟೋರಿ. ತುಂಬ ಒಂದು ಎಂಗೇಜಿಂಗ್ ಆದ ಸ್ಟೋರಿ ಇದೆ. ಅರ್ಧ ಫಿಲ್ಮ್ ಆಗೋವರೆಗೂ ಸ್ಟೋರಿ ಗೊತ್ತಾಗೋದಿಲ್ಲ. ವಿಮ್ಯಾಕ್ಸ್ ಅಂತಾರೆ, ಡ್ಯಾಮೇಜ್ ಕಂಟ್ರೋಲ್ ಯೂನಿಟ್ ಅಂತಾರೆ. ಈ ಥರ ಇದೆ. ಅಂದರೆ ಆ ಫಿಲ್ಮಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಸ್ಪೈಡರ್ ಮ್ಯಾನ್ಗೂ ವಿಶೇಷವಾದ ಶಕ್ತಿ ಇದೆ, ಆಮೇಲೆ ವಿಲನ್ಗೂ ವಿಶೇಷವಾದ ಶಕ್ತಿ ಇದೆ. ವಿಲನ್ಗೆ ವಿಶೇಷವಾದ ಶಕ್ತಿ ಇದ್ದಾಗ ಜಗತ್ತು ಅವ್ರನ್ನ ಕ್ರೂರವಾಗಿ ನಡೆಸ್ಕೊಳ್ಳುತ್ತೆ. ಆವಾಗ ಅವರು ಶಕ್ತಿ ಇರೋರು ಯಾವ ಥರ ಬಿಹೇವ್ ಮಾಡಬೇಕು ಅಂಥೇಳಿ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಶಕ್ತಿ ಇದ್ದರೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಬಳಕೆ ಆಗಬೇಕು, ಅದನ್ನು ಕೆಟ್ಟ ರೀತಿಯಿಂದ ಯೂಸ್ ಮಾಡಬಾರ್ದು ಅಂಥೇಳಿ ತೋರಿಸಿದ್ದಾರೆ ಫ್ರೆಂಡ್ಸ್ ಆ ಫಿಲ್ಮಲ್ಲಿ. ಅಂದರೆ ತನ್ನ ಅಕ್ಕನ ಜೊತೆನೂ ಅದೇ ಥರ ಒಂದು ಆಗಿರುತ್ತೆ. ಸ್ಪೈಡರ್ ಮ್ಯಾನ್ ಅಕ್ಕನ ಜೊತೆ, ಅಂದರೆ ಆಂಟಿ ಜೊತೆ ಹಾಗೆ ಆಗಿರುತ್ತೆ. ಅದನ್ನು ಅವರಿಗೆ, ಅಂದರೆ ಯಾರು ವಿಲನ್ ಇರ್ತಾರಲ್ಲ ಅವಳಿಗೆ ಮನವರಿಕೆ ಮಾಡಿಕೊಡ್ತಾನೆ ಸ್ಪೈಡರ್ ಮ್ಯಾನು. ನನ್ನ ಜೊತೆ ಕೂಡ ಹೀಗೆ ಆಗಿದೆ, ಆದರೂ ನಾನು ಹಾಗೆ
ಜನನ ಸಾಯಿಸ್ತಾ ಇಲ್ಲ, ಯಾರ ಮೇಲೂ ಸೇಡು ತೀರಿಸ್ಕೊಳ್ತಾ ಇಲ್ಲ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಒಳ್ಳೆ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ತೋರಿಸ್ಕೊಡ್ತಾನೆ. ಸೊ ಇದು ಒಂದು ಪಿಕ್ಚರ್ನ ಮೂಲ ಕಥೆ. ಅದರಲ್ಲಿ ಸ್ಕಾರ್ಪಿಯನ್ ತೋರಿಸಿದ್ದಾರೆ, ಆಮೇಲೆ ಫ್ರೆಂಡ್ಸ್ ತೋರಿಸಿದ್ದಾರೆ. ಇದು ಒಬ್ಬರು ಲವ್ವರು, ಫ್ರೆಂಡ್ಸು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಎಂಜಾಯ್ಮೆಂಟ್, ಫನ್ ಫಿಲ್ಡು ಒಂದು ಥ್ರಿಲ್ಲರ್ ಅನ್ನೋದಿಲ್ಲ, ಒಂದು ಆ್ಯಕ್ಷನ್ ಮೂವಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಟ್ರೆಂಡ್ಸ್ ಇದೆ, ಸ್ಮಾರ್ಟ್ ಪಾಯಿಂಟ್ ಬಜಾರ್ ಇದೆ, ಟ್ರೆಂಡ್ಸ್ ಫುಟ್ವೇರ್ ಇದೆ, ಫಸ್ಟ್ ಕ್ರೈ ಇದೆ, ಪಿಜ್ಜಾ ಇದೆ. ಆಮೇಲೆ ಇಲ್ಲೆಲ್ಲ ತುಂಬ ಒಂದು ಆಲ್ಮೋಸ್ಟ್ ನಮ್ಮ ಮನೆ ಏನು ಸೈಡ್ ತೊಗೊಂಡಿದ್ದೀವಲ್ಲ ಎಲ್ಲ ಸಮೀಪದನೇ ಇದೆ. ಖರ್ಗೆ ಪೆಟ್ರೋಲ್ ಪಂಪ್ ಇದೆ. ಈ ಥರ ಇದೆ ಫ್ರೆಂಡ್ಸ್. ಅರೆ ಬಾಪ, ಇದು ಎಷ್ಟು ಎತ್ತರ ಮಾಡಿದ್ದಾರೆ ನೋಡ್ರಿ ಇದು ರೋಡು. ನೋಡಿ ಫ್ರೆಂಡ್ಸ್, ಸ್ವಲ್ಪ ರೋಡ್ ಯಾವ ಥರ ಇದೆ ನೋಡಿ. ಹಾಪಿಂಗ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಆರಾಮಾಗಿ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಯಾವುದೇ ವಲ್ಗರ್ ಸೀನ್ಸ್ ಇಲ್ಲ, ಕಿಸ್ಸಿಂಗ್ ಸೀನ್ಸ್ ಇಲ್ಲ ಸ್ಪೆಷಲಿ. ಅದಕ್ಕೋಸ್ಕರನೇ ಹಿಟ್ ಆಗ್ತಾಯಿದೆ ಫಿಲ್ಮು. ಬಾಲಿವುಡ್ ಈಗ ತನ್ನ ಛಾಪನ್ನು ಮೂಡಿಸ್ತಾ ಇಲ್ಲ, ಹಾಲಿವುಡ್ ಆಮೇಲೆ ಸೌತ್ ಇಂಡಸ್ಟ್ರಿ ಛಾಪನ್ನು ಮೂಡಿಸ್ತಾ ಇದೆ. ಅದಕ್ಕೋಸ್ಕರ ಸೌತ್ ಇಂಡಸ್ಟ್ರಿಯ ಹೀರೋ ರಿಷಬ್ ಶೆಟ್ಟಿ ಜೊತೆ ಒಂದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ನೋಡಿದೆ ನಾನು. ಅಂದರೆ ಸೌತ್ ಇಂಡಸ್ಟ್ರಿ ಯಾವ ಥರ ಬೆಳೀತಾ ಇದೆ. ಹಾಲಿವುಡ್ನವ್ರಂತರೂ ಅವ್ರದ್ದು ಆ್ಯಕ್ಷನ್ ಸೀನ್ಸು ಭಾರಿ ಮಾಡಿದ್ದಾರೆ ಅವರು. ಅದನ್ನು ಹೇಳೋದಕ್ಕಿಂತ ನೀವು ನೋಡೋದೇ ವಾಸಿ ಫ್ರೆಂಡ್ಸ್. ಯಾಕಂದರೆ 3D ಕನ್ನಡದಲ್ಲಿ ನೋಡಿದಾಗ ಫಿಲ್ಮು ನಿಮ್ಮ ಎದುರುಗಡೆ ನಡೆಯುತ್ತಿರೋ ಭಾಸ ಆಗುತ್ತೆ. ಫುಲ್ಲು ಒಂದು ಇದು ಇರುತ್ತೆ. ಇದು ಸ್ವಲ್ಪ ಡೇಂಜರ್ ಕರ್ವ್ ಅಂತ ಅನ್ಬೋದು. ಇಲ್ಲಿ ಚೌಬಾರ ಥರ. ನನಗನ್ಸುತ್ತೆ ನನ್ನ ಗಾಡಿ ಪಂಕ್ಚರ್ ಆಗಿದೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಪಂಕ್ಚರ್ ಹಾಕ್ಸೋಣ ಫ್ರೆಂಡ್ಸ್. ಈಗ ಪಂಕ್ಚರ್ ಹಾಕ್ಸ್ತೀನಿ ನಾನು. ಒಂದು ಸಣ್ಣ ತೂತಾದರೂ ಸಾಕು ಫ್ರೆಂಡ್ಸ್, ಸ್ವಲ್ಪ ಗಾಡಿ ಅಳ್ಳಾಡೋ ಒಂದು ಫೀಲೇ ಬರುತ್ತೆ ಪಂಕ್ಚರ್ ಆದರೆ. ಸೊ ಅದೇ ಫೀಲ್ ಬರ್ತಾ ಇದೆ, ಗ್ಯಾರಂಟಿ ಪಂಕ್ಚರ್ ಆಗಿದೆ ಅನಿಸ್ತಾ ಇದೆ. ಪಂಕ್ಚರ್ ಶಾಪ್ ಇಲ್ಲಿದೆ, ನೋಡೋಣ ಹಾಕ್ತಾನೆ ಇಲ್ವ ಅಂತ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.